ಗಿಲ್ಲಿ ಹಾಗೆ ಕಾವ್ಯ ಸತತ 1 ಗಂಟೆಗಳ ಕಾಲ ಫೋನ್ನಲ್ಲಿ ಮಾತನಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಏನು ಮಾತನಾಡಿದ್ರು, ಇವರಿಬ್ಬರ ನಡುವೆ ಪ್ರೀತಿ ಬಗ್ಗೆ, ಮದುವೆ ವಿಚಾರದ ಬಗ್ಗೆ ಏನಾದರೂ ಮಾತನಾಡಿಕೊಂಡ್ರ, ಈ ಎಲ್ಲದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಸತತ 1 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ನೀವು ತುಂಬಾ ಬ್ಯುಸಿ ಆಗಿದ್ದೀರಾ ಸಾಹೇಬ್ರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಅವರು ಗಿಲ್ಲಿಗೆ ಹೇಳಿದ್ದಾರೆ. ಇಲ್ಲ ಬ್ಯುಸಿ ಅಂತ ಏನಿಲ್ಲ, ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಶೆಡ್ಯೂಲ್ ಇರೋದ್ರಿಂದ ನಾನು ನಿನಗೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಿಲ್ಲ, ನಿಮಗೆ ಕಾಲ್ ಮಾಡೋಕ್ಕಾಗ್ತಿಲ್ಲ, ನಿಮಗೆ ಭೇಟಿ ಆಗೋಕ್ಕಾಗ್ತಿಲ್ಲ. ನೀವು ನನ್ನ ಮನೆಗೆ ಊಟಕ್ಕೆ ಕರೆದ್ರಿ, ಆದರೆ ನನಗೆ ಒಂದಿಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ನಾನು ಬರೋಕ್ಕಾಗಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಕಾವ್ಯಗೆ ಹೇಳಿದ್ದಾರೆ. ಹೌದು, ನಾನು ನಿಮ್ಮನ್ನೇ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ನೀವು ನನ್ನನ್ನು ತುಂಬ ರೇಗಿಸ್ತಾ ಇದ್ರಿ, ಕಾವು ಕಾವು ಅಂತ ಕಾಡ್ತಾ ಇದ್ರಿ, ತುಂಬಾ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ತುಂಬಾ ನನಗೆ ಬೇಸರವಾಗ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವರಿಗೆ ಹೇಳಿದರು. ಹಾಗಿದ್ರೆ ಬಂದ್ಬಿಡು, ಮದುವೆ ಆಗ್ಬಿಡು ಅಂತಕ್ಕಂಥ ಮಾತನ್ನು ಇಲ್ಲಿ ತಮಾಷೆಯಾಗಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ನೀವು ಹಾಗಾದರೆ ನೀನು ಬಂದ್ಬಿಡು, ನಾನು ಮದುವೆ ಆಗ್ಬಿಡ್ತೀನಿ, ಇಬ್ಬರು ಒಟ್ಟಿಗೆ ಇರ್ತೀವಿ, ಯಾವಾಗಲೂ ನನ್ನನ್ನು ರೇಗಿಸ್ಕೊಂಡೇ ಇರ್ತೀನಿ ಅಂತಕ್ಕಂಥ ಮಾತನ್ನ ತಮಾಷೆಯಾಗಿ ಇಲ್ಲಿ ಕಾವ್ಯ ಅವರಿಗೆ ಗಿಲ್ಲಿ ಅವರು ಹೇಳ್ತಾರೆ. ಹೌದು ಸ್ನೇಹಿತರೆ, ಇವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು. ಅದು ಒಂದು ವೇಳೆ ಏನಾದರೂ ಫ್ರೆಂಡ್ಶಿಪ್ ಆದರೆ ಪ್ರೀತಿಗೆ ತಿರುಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮಿಬ್ಬರು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ, ನೀವಿಬ್ಬರು ಮದುವೆ ಆದರೆ ತುಂಬಾನೇ ಚೆನ್ನಾಗಿರ್ತೀರ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ತುಂಬಾನೇ ಹೇಳ್ತಾ ಇದ್ದಾರೆ ಜನರು. ಹೌದು ಸ್ನೇಹಿತರೆ, ಗಿಲ್ಲಿ ಸಂಕಷ್ಟದಲ್ಲಿರುವಾಗ ಕಾವ್ಯ ಅವರು ಬಿಗ್ ಬಾಸ್ನಲ್ಲಿ ಅವರಿಗೆ ಒಂದು ಹೆಲ್ಪ್ ಮಾಡಿರೋ ರೀತಿ ತುಂಬಾನೇ ಒಂದೊಳ್ಳೆ ಅದೃಷ್ಟವಂತ ಒಂದೊಳ್ಳೆ ವಿಚಾರ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಇವರಿಬ್ಬರು ಮದುವೆ ಆದರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೋದು. ಹೌದು ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಯಾವುದೇ ಜೋಡಿ ಇಷ್ಟೊಂದು ವಿಶೇಷವಾಗಿಲ್ಲ. ಯಾಕಪ್ಪ ಅಂತಂದರೆ ಯಾವುದೇ ಜೋಡಿ ಆದರೂ ಕೂಡ ಕೆಲವೊಂದಿಷ್ಟು ಸಮಯಕ್ಕೆ ಅವರನ್ನು ಮರ್ತು ಬಿಡ್ತಾ ಇದ್ರು ಜನರು. 1-2 ತಿಂಗಳು ಆದಮೇಲೆ ಬಿಗ್ ಬಾಸ್ ಮುಗಿದ ಮೇಲೆ ಮರ್ತು ಬಿಡ್ತಾ ಇದ್ರು. ಆದರೆ ಇವರಿಬ್ಬರು ಜೋಡಿ ತುಂಬಾ ಸಖತ್ತಾಗಿದೆ, ತುಂಬಾ ವೈರಲ್ ಆಗಿದೆ, ತುಂಬಾ ಒಂದೊಳ್ಳೆ ಬಾಂಡಿಂಗ್ ಕೂಡ ಇದೆ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ಬೋದು. ಗಿಲ್ಲಿನೂ ಒಬ್ಬ ಶ್ರಮಜೀವಿ ಅಂತ ಮಾತನ್ನು ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಒಬ್ಬ ಹಳ್ಳಿ ಹುಡುಗ ಆದರೂ ಕೂಡ ಇಷ್ಟೊಂದು ಮೇಲೆ ಬರೋಕ್ಕೆ ಸಾಧನೆ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅಂತ ಒಂದು ಹುಡುಗನ ಕೈ ಹಿಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತಕ್ಕಂಥ ಕಾವ್ಯ ಅವರು ಅಂತಕ್ಕಂಥ ಕಮೆಂಟ್ಗಳು ಕೂಡ ಇಲ್ಲಿ ಒಂದು ವಿಡಿಯೋಗಳ ಕಡೆ ನಮಗೆ ತುಂಬಾನೇ ಬರ್ತಾ ಇವೆ. ಹೌದು ಸ್ನೇಹಿತರೆ, ಇವರಿಬ್ಬರು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಇವರಿಬ್ಬರು ಕಾರ್ಯಕ್ರಮಗಳಲ್ಲೂ ಕೂಡ ಹೋದಾಗ ಗಿಲ್ಲಿ ಕಾವ್ಯ ಅವರು ಮದುವೆ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲರ ಆಸೆನೂ ಇದೆ. ಒಂದು ಕಾವ್ಯ ಹಾಗೆ ಗಿಲ್ಲಿ ಅವರು ಇವರಿಬ್ಬರು ಮದುವೆ ಆಗಬೇಕು ಅಂತಕ್ಕಂಥದ್ದೇ ಎಲ್ಲರ ಆಸೆ ಇದೆ. ಸೊ ಇಷ್ಟು ಕಾಲ್ ಮಾಡಿ ಈ ರೀತಿಯಾಗಿ ಒಂದು ಮಾತನಾಡಿದ್ರು. ಮದುವೆ ವಿಚಾರದ ಬಗ್ಗೆ ಯಾವುದೇ ಇಲ್ಲಿ ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಮದುವೆ ವಿಚಾರದ ಬಗ್ಗೆ ಮಾತನಾಡಿಲ್ಲ, ಬರೀ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೇ ಮಾತನಾಡಿದ್ದಾರೆ. ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ನೀನು ನನ್ನ ತುಂಬಾನೇ ರೇಗಿಸ್ತಾ ಇದ್ದೆ, ಒಂದಿಷ್ಟು ತರಲೆ ವಿಚಾರಗಳನ್ನು ನೀನು ಬಿಗ್ ಬಾಸ್ನಲ್ಲಿ ನನಗೆ ಮಾಡ್ತಾ ಇದ್ದೆ, ಇದನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಹಾಗಿದ್ರೆ ನೀನು ನನ್ನ ಮದುವೆ ಆಗುವಂತಕ್ಕಂಥ ಮಾತನ್ನು ಇಲ್ಲಿ ಗಿಲ್ಲಿ ಅವರು ಸುಮ್ಮನೆ ತಮಾಷೆಯಾಗಿ ಹೇಳಿಬಿಟ್ಟಿದ್ದಾರೆ. ಹಾಗೆಯೇ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ಮುಂದಿನ ಪಯಣ ಏನು, ನಿಮ್ಮ ಮುಂದಿನ ವಿಚಾರ ಏನು, ಮುಂದಿನ ಸಾಧನೆ ಏನು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಇಬ್ಬರು ಚರ್ಚೆ ಮಾಡಿ ಆ ಒಂದು ಕಾಲ್ನಲ್ಲಿ ಮಾತನಾಡಿದ್ದಾರೆ. ಸತತ 1 ಗಂಟೆಗಳ ಕಾಲ ಈ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಗಿಲ್ಲಿ ಅವರು ಅವರ ಜೊತೆ ಒಂದು ಚೆನ್ನಾಗಿ ಮಾತನ್ನ ಆಡಿದ್ದಾರೆ ಅಂತಕ್ಕಂಥದ್ರೆ ಇವರಿಬ್ಬರ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಪ್ರೀತಿ ಇದೆ ಅಂತಕ್ಕಂಥದನ್ನ ನಾವು ನೋಡ್ಬೋದು. ಹೌದು ಸ್ನೇಹಿತರೆ, ಇವರಿಬ್ಬರ ಬಾಂಡಿಂಗ್ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರಿಬ್ಬರ ಪ್ರೀತಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರಿಬ್ಬರ ನಡುವೆ ಇರೋದು ಪ್ರೀತಿನ ಅಥವಾ ಸ್ನೇಹನ ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ.